ಹೆಲೋ ಎಲ್ರಿಗೂ ನನ್ನ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಭಾಳ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ 2025. ಸುಮಾರು ನಾನೊಂದು 7-8 ವರ್ಷದಿಂದ ಹಬ್ಬ ಮಾಡ್ತಾಯಿದ್ದೀವಿ. ಹಾಗೆ ಈ ವರ್ಷ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಗುರುವಾರ ರಾತ್ರಿ ಸುಮಾರು ಒಂದು 7:30 ಆಗಿರ್ಬೋದು ಟೈಮು. ನಾನು ಹೋದ ವರ್ಷ ಹೆಂಗೆ ತೊಳೆದಿಟ್ಟಿದ್ನೋ ಹಾಗೆ ಇತ್ತು. ಟಚ್ ವುಡ್ ಯಾವುದು ಬ್ಲ್ಯಾಕ್ ಕಲರ್ ಆಗಿರಲಿಲ್ಲ. ಸೊ ಚೆನ್ನಾಗಿದೆ. ಎಲ್ಲ ನಾನು ಹೆಂಗೆ ತೊಳೆದು ಪ್ಯಾಕ್ ಮಾಡಿ ಇಟ್ಟಿದ್ನೋ ಹಾಗೆ ಇತ್ತು. ಸೊ ಏನು ಗೊತ್ತಾ, ಈ ಬೆಳ್ಳಿ ಐಟಮ್ಗೆ ಗಾಳಿ ಆಡಬಾರ್ದು ಅಂತ ಹೇಳ್ತಾರೆ. ಅವ್ರು ಹೆಂಗೆ ಕೊಟ್ಟಿರ್ತಾರೋ ನಾನು ಹಾಗೆ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ, ಅವರೊಂದು ಜ್ಯುವೆಲ್ರಿ ಶಾಪಲ್ಲಿ ಕೊಡ್ತಾರೆ ನೋಡಿ, ವೈಟ್ ಕಲರ್ ಪೇಪರು, ಅದ್ರಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ಕ್ಲೀನಾಗಿ ನೀಟಾಗಿ ಹಾಗೆ ಇತ್ತು. ಇದನ್ನು ಹಾಗೆ ಪ್ಲೈನ್ ವಾಟರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಟೈಮ್ ಬಂದು 2:20 ಆಯಿತು. ಫುಲ್ಲು ಹೊರಗಡೆ ಕತ್ತಲೆ ಇತ್ತು. ಹಂಗೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ. ಇವಾಗ ಏನಪ್ಪ ಅಂತಂದರೆ, ಅದನ್ನೆಲ್ಲ ತೊಳೆದು ಬೊಟ್ಟಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾನು ಸ್ಯಾರಿ ಡ್ರಾಪ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇಷ್ಟೊತ್ತಾಯಿತು. ನನಗೆ ತುಂಬಾ ಕಷ್ಟ. ಸೀರೆ ಹೆಂಗೋ ಕಷ್ಟಪಟ್ಟು ಉಡಿಸ್ಬಿಟ್ಟೆ, ಆದರೆ ನಿಜವಾಗ್ಲೂ ಕೈ ಕಾಲು ಇಡೋದಿದೆಯಲ್ಲ, ಒಂದು ಸರ್ಕಸ್ ಆಯಿತು ಅಂತ ನಾನಂತೂ ನಿಜವಾಗ್ಲೂ ಅತ್ತೇ ಬಿಟ್ಟೆ. ಅಷ್ಟು ಅಳು ಬಂದ್ಬಿಡ್ತು. ಒಂದು ಕಾಲು ಹೆಂಗೋ ಕಷ್ಟಪಟ್ಟು ಇಟ್ಬಿಟ್ಟೆ. ಈ ಲೆಫ್ಟ್ ಕಾಲಿದೆಯಲ್ಲ, ಅಮ್ಮನವ್ರಿಗೆ ಇಡೋ ಅಷ್ಟರಲ್ಲಿ ನಿಜವಾಗ್ಲೂ ಎಷ್ಟು ಅಳು ಬಂತು ಅಂದರೆ, ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಯಾಕಮ್ಮ ಇಷ್ಟೊಂದು ಕಷ್ಟ ಕೊಡ್ತಾಯಿದ್ಯಾ ತಾಯಿ ಅಂತ ಅಂದ್ಕೊಂಡು ಅಮ್ಮನ ಬೇಡ್ಕೊಂಡು ಆಮೇಲೆ ಹೆಂಗೋ ದೇವ್ರ ದಯೆಯಿಂದ ಬಂತು. ನಂಗೆ ಹೆಂಗೆ ಬಂತೋ ಹಾಗೆ ಸಿಂಪಲಾಗಿ ಸೀರೆ ಉಡ್ಸಿದ್ದೀನಿ. ನಾನು ಅಷ್ಟೊಂದು ನಾವೆಲ್ಲ ಕಲ್ತ್ಕೊಂಬಂದಿಲ್ಲ ಅಲ್ಲ, ನಂಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಬರ್ತಾಯಿದ್ದೀನಿ. ಸೊ ನೋಡಿ, ಇದು ನಾನು ಆಮೇಲೆ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಷ್ಟರಲ್ಲೇ 2:30 ಆಗಿತ್ತು. ಮತ್ತೆ ಇನ್ನು ಹೋಗಿ ಸ್ನಾನ ಮಾಡ್ಕೊಂಬಂದು ಮತ್ತೆ ದೇವ್ರ ಮನೆ ಒಳಗಡೆನೂ ರೆಡಿ ಮಾಡಿ, ಇಲ್ಲಿ ಹೊರಗಡೆ ಎಲ್ಲ ಫುಲ್ಲು ಟೇಬಲ್ ಮೇಲೆಲ್ಲ ಜೋಡಿಸಿ ಫ್ರೂಟು ಮತ್ತು ಸ್ವಲ್ಪ ತಿಂಡಿ ಏನೇನು ಬೇಕೆಲ್ಲ ಜೋಡಿಸಿ ಮತ್ತು ಎಣ್ಣೆ ಎಲ್ಲ ಬಿಟ್ಟು ಫುಲ್ಲು ಎಲ್ಲ ಪೂಜೆ ಮಾಡೋ ಅಷ್ಟರಲ್ಲೇ ಬೆಳಗಿನ ಜಾವ ಒಂದು 6 ಗಂಟೆ ಪೂಜೆ ಮುಗಿಸ್ದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ 4:15ಗೆ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಇದು ಆಗಸ್ಟ್ 15ನೇ ತಾರೀಕು ಮಾಡಿರೋದು. 8ನೇ ತಾರೀಕು ಮಾಡಲಿಲ್ಲ. ಸೊ ಇದು ಬಂದಿತ್ತಲ್ವ ಹುಣ್ಣಿಮೆ, ಅದಕ್ಕೆ ಬೇಡ ಅಂದರು ಮನೇಲಿ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ, ಬಾಗಿಲಿಗೆ ಈಗ ಸಿಂಪಲಾಗಿ ರಂಗೋಲೆ ಹಾಕ್ಕೊಂಡಿದ್ದೀನಿ. ಅಮ್ಮನವರ ಲಕ್ಷ್ಮೀ ಪಾದ ಅಂತ. ಹೇಗಿದೆ? ಚೆನ್ನಾಗಿದೆಯಾ? ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ 2025 ನಿಮ್ಮೆಲ್ರಿಗೂ ಇಷ್ಟ ಆಯಿತಾ? ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ, ಚೆನ್ನಾಗಿ ಮಾಡಿದ್ದೀನ ಈ ವರ್ಷ ಅಂತ ಹೇಳಿ. ನಂದು ಹಳೆ ವಿಡಿಯೋ ಎಲ್ಲ ಇದೆ, ಬೇಕಂತಂದರೆ ಹೇಳಿ ಖಂಡಿತ ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ. ಇದೊಂದು ಮೆಮೊರಿ, ಲೈಫ್ ಲಾಂಗ್ ಹಿಂಗೆ ಇರುತ್ತೆ ಅಂತ ಒಂದು ಖುಷಿ. ಅಮ್ಮನವರು ಅಷ್ಟೇ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾಯಿದ್ರು. ಇದನ್ನು ಹಾರನ ನಾನು ಇದೇ ಥರ ಮಾಡಿಕೊಡಿ ಅಂತ ಹೇಳಿನೇ ಮಾಡಿಸ್ಕೊಂಬಂದೆ. ಈ ವರ್ಷ ಅಭಿಷೇಕ ಕೂಡ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ಮಾಡಿದ್ದು. ಇಲ್ಲಿ ನೋಡಿ, ಇದು ಒಂದು ವಿಷ್ಣು ಮೂರ್ತಿ ಫಸ್ಟ್ ಟೈಮ್ ತೊಗೊಂಬಂದಿದ್ದು. ಅದಕ್ಕೆ ಈ ವರ್ಷ ಅಭಿಷೇಕ ಮಾಡೋಣ ಅಂತ ಅಂದ್ಬಿಟ್ಟು ಅಭಿಷೇಕ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿ ಆಗಿತ್ತು. ಸೊ ಹಿಂದೆಗಡೆ ಬ್ಯಾಕ್ ಡ್ರಾಪ್ ಇದೆಯಲ್ಲ, ಅದು ಸ್ಕ್ರೀನ್ ಇತ್ತು. ಟಿ ವಿ ಏನಾದರೂ ಹಾಕ್ಕೊಂಡ್ರೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಸೈಡ್ಗೆ ಇಳಿದ್ಬಿಟ್ಟಿದ್ದೀವಿ. ಸಂಜೆ ಪೂಜೆ ಟೈಮ್ ಕುಂಕುಮಕ್ಕೆ ಬರ್ತಾರಲ್ವ, ಆವಾಗ ಬೇಕಾದರೆ ಹಿಂಗೆ ಫುಲ್ಲು ಇದು ಮಾಡೋಣ ಅಂತ ಹೇಳಿದ್ರು ಹಸ್ಬೆಂಡು ಅಂದ್ಬಿಟ್ಟು ಹಿಂಗೆ